ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ನಕ್ಷತ್ರ ಟೆಕ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್. ಸೊ ಇವತ್ತೊಂದೊಳ್ಳೆ 3D ಬರ್ತ್ಡೇ ವಿಡಿಯೋ ಎಡಿಟಿಂಗ್ ಟ್ಯುಟೋರಿಯಲ್ ಮಾಡಿದ್ದೇನೆ. ಸೊ ಇನ್ನೊಂದು 3 ದಿವಸ ಇದೆ ಪುನೀತ್ ಸರ್ ಬರ್ತ್ಡೇ. ಸೊ ಹಾಗೂ ಇದೇ ತಿಂಗಳಲ್ಲಿ ಶ್ರದ್ಧಾ ದಾಸ್ ಅವ್ರದ್ದು ಬರ್ತ್ಡೇ ಇದೆ. ಸೊ ಇಬ್ಬರದು ವಿಡಿಯೋನ ಮಾಡಿದ್ದೇನೆ. ಸೊ ತುಂಬಾ ಸೂಪರ್ ಆಗಿ ಬಂದಿದೆ ಅಂತ ಅನ್ಕೊಳ್ತೀನಿ, ನಿಮಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತೀನಿ. ಸೊ ಬನ್ನಿ ಆ ಒಂದು ವಿಡಿಯೋದ ಪ್ರಿವ್ಯೂ ಅನ್ನ ಈಗ ನಾವು ನೋಡ್ಕೊಂಬೋಣ. ಈ ದಿನ ಜನ್ಮದಿನ, ಈ ದಿನ ಜನ್ಮದಿನ, ಶುಭಾಶಯ ನನ್ನ ಶುಭಾಶಯ, ಶುಭಾಶಯ ನನ್ನ ಶುಭಾಶಯ. ಈ ದಿನ ಜನ್ಮದಿನ, ಈ ದಿನ ಜನ್ಮದಿನ, ಶುಭಾಶಯ ನನ್ನ ಶುಭಾಶಯ, ಶುಭಾಶಯ ನನ್ನ ಶುಭಾಶಯ. ನೋಡಿದ್ರಲ್ಲ ಸ್ನೇಹಿತರೆ, ತುಂಬಾ ಸೂಪರ್ ಆಗಿ ಬಂದಿದೆ. ಸೊ ಈ ವಿಡಿಯೋದಲ್ಲಿ ಮ್ಯೂಸಿಕ್ ಅನ್ನು ಮೀಟ್ ಮಾಡಿದ್ದೀನಿ ಕಾಪಿ ರೈಟ್ ಇಶ್ಯೂ ಇರೋದ್ರಿಂದ. ಹಾಗಾಗಿ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಬಂದು ನೋಡಿದ್ರೆ ಅಲ್ಲಿ ನಿಮಗೆ ಖಂಡಿತವಾಗಿ ಯಾವುದೇ ಮೀಟ್ ಇರೋದಿಲ್ಲ, ಖಂಡಿತವಾಗಿ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತೀನಿ. ಸೊ ಇಷ್ಟ ಆದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಹಾಗೆ ನಮ್ಮ ಚಾನಲ್ಗೆ ನೀವೇನಾದ್ರೂ ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಹೇಗೆ ರೆಡಿ ಮಾಡೋದು ಅಂತ ಹೀಗೆ ತಿಳ್ಕೊಳ್ಳೋಣ. ಓಕೆ, ಈಗ ಈ ವಿಡಿಯೋವನ್ನ ರೆಡಿ ಮಾಡ್ಲಿಕ್ಕೆ 2 ಆಪ್ನ ಅವಶ್ಯಕತೆ ಇದೆ. ಒಂದು ಪಿಕ್ಸೆಲ್ ಆಪ್ ಮತ್ತೆ ಅಲೈಟ್ ಮೋಷನ್. ಹಾಗೆ ಈ ವಿಡಿಯೋ ಟ್ಯುಟೋರಿಯಲ್ ನ ನೀವು ಸ್ಕಿಪ್ ಮಾಡದೆ ನೋಡಬೇಕು. ಹಾಗೆ ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಪ್ರಾಜೆಕ್ಟ್ ಫೈಲ್ ಇರುತ್ತೆ, ಅದನ್ನ ಡೌನ್ಲೋಡ್ ಮಾಡ್ಕೊಳ್ಬೇಕು. ನಂತರ ಮೊದಲಿಗೆ ಪಿಕ್ಸೆಲ್ ಆಪ್ ಆಪ್ ಅನ್ನ ಓಪನ್ ಮಾಡ್ಕೊಳ್ಬೇಕು. ನೋಡಿ, ಮೊದಲಿಗೆ ಪಿಕ್ಸೆಲ್ ಆಪ್ ಆಪ್ ಓಪನ್ ಮಾಡ್ಕೊಂಡಾಗ ಈ ರೀತಿ ಒಂದು ಇಂಟರ್ಫೇಸ್ ಸಿಗುತ್ತೆ. ನೀವು ಮೊದಲಿಗೆ ಏನಾದ್ರೂ ಎಡಿಟ್ ಮಾಡಿದ್ರೆ ಈ ತರ ಕೇಳುತ್ತೆ. ಸೊ ಇಲ್ಲಿ ಕ್ಯಾನ್ಸಲ್ ಕೊಡಿ. ಸೊ ಕೊಟ್ಬಿಟ್ಟು ಈ ಟೆಕ್ಸ್ಟ್ ಅಂತ ಏನ್ ಕಾಣಿಸುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಡಿಲೀಟ್ ಆಪ್ಷನ್ ಅಲ್ಲಿ ಡಿಲೀಟ್ ಮಾಡ್ಬಿಡಿ. ಡಿಲೀಟ್ ಮಾಡ್ಬಿಟ್ಟು ಈ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಇಮೇಜ್ ಸೈಜ್ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ 2590 ಇಟ್ಕೊಳ್ಳಿ. ಸೊ ವಿಡ್ತಲ್ಲಿ ಸೊ ಹೈಟ್ ಬಂದ್ಬಿಟ್ಟು 3000 ಇಟ್ಕೊಳ್ಳಿ. ಓಕೆ ಕೊಡಿ. ಓಕೆ ಕೊಟ್ಬಿಟ್ಟು ಸೊ ಇಲ್ಲಿ ಪ್ಲಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಫ್ರಮ್ ಗ್ಯಾಲರಿ ಸೆಲೆಕ್ಟ್ ಮಾಡ್ಕೊಂಡು ನಾನೊಂದು ಫ್ರೇಮ್ ಕೊಟ್ಟಿರ್ತೀನಿ, ಆ ಫ್ರೇಮ್ ಅನ್ನ ಆಡ್ ಮಾಡ್ಕೊಳ್ಬೇಕು. ನೀವು ಆ ಫ್ರೇಮ್ ಅಂತ ಏನಿಲ್ಲ, ನಿಮಗೆ ಬೇರೆ ತರ ಫ್ರೇಮ್ ಬೇಕು ಅಂದ್ರೆ ಬೇರೆ ತರ ಫ್ರೇಮ್ ಕೂಡ ಆಡ್ ಮಾಡ್ಕೊಳ್ಳಿ. ಸೇಮ್ ಅಳತೆ, ನಾನು ಅಳತೆ ಮಾತ್ರ ನಾನು ಏನ್ ಹೇಳಿದೆ ಅಳತೆಗೆ ಇಟ್ಕೊಳ್ಳಿ. ಸೊ ಈ ರೀತಿ ಬರುತ್ತೆ. ಇಲ್ಲಿ ಓಕೆ ಮಾಡ್ಕೊಳ್ಳಿ. ಓಕೆ ಮಾಡ್ಕೊಂಡು ಈ ಫ್ರೇಮ್ ಅನ್ನ ಈ ರೀತಿ ಫುಲ್ ಆಗಿ ಕರೆಕ್ಟ್ ಆಗಿ ಇಲ್ಲಿ ಡ್ರ್ಯಾಗ್ ಮಾಡ್ಕೊಳ್ಳಿ. ಸೊ ಡ್ರ್ಯಾಗ್ ಮಾಡ್ಕೊಂಡು ಸೊ ಈ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಲಾಕ್ ಬಟನ್ ಆನ್ ಮಾಡ್ಕೊಳ್ಳಿ. ಆನ್ ಮಾಡ್ಕೊಂಡು ಈ ಒಂದು ಟ್ರಾನ್ಸ್ಪರೆಂಟ್ ಬಟನ್ ಓಕೆ ಮಾಡ್ಕೊಳ್ಳಿ. ಓಕೆ ಮಾಡ್ಕೊಂಡು ಇಲ್ಲಿ ಪ್ಲಸ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಫ್ರಮ್ ಗ್ಯಾಲರಿ ಸೆಲೆಕ್ಟ್ ಮಾಡ್ಕೊಂಡು ನಿಮ್ಗೆ ಯಾರು ಇಷ್ಟ ಬರುತ್ತೋ ಆ ಫೋಟೋಗಳನ್ನ ಆಡ್ ಮಾಡ್ಕೊಳ್ಳಿ. ಇಲ್ಲಿಗೆ ಪುನೀತ್ ಸರ್ದೆ ಅಂತೇನಿಲ್ಲ, ಎನಿ ಒನ್ ಯಾರು ಬೇಕಾದ್ರೂ ಆಡ್ ಮಾಡ್ಕೊಳ್ಬಹುದು, ಯಾರ್ದು ಬೇಕಾದ್ರೂ ಆಡ್ ಮಾಡ್ಕೊಳ್ಳಿ. ಸೊ ಉದಾಹರಣೆಗೆ ನಾನು ತೋರಿಸ್ತೀನಿ ನಿಮಗೆ. ನೋಡಿ, ಈ ರೀತಿ ಬರುತ್ತೆ. ಈ ಫೋಟೋ ಬಂದಾಗ ಈ ರೀತಿ ಇಷ್ಟು ಹೈಟ್ ಅಲ್ಲಿ ಫೋಟೋ ಹಾಕಬಾರ್ದು, ಸ್ವಲ್ಪ ಈ ರೀತಿ ಕಮ್ಮಿ ಮಾಡ್ಕೊಳ್ಳಿ. ಸೊ ಕೆಳಗಡೆ ಸ್ವಲ್ಪ ಕಮ್ಮಿ ಮಾಡಿ. ಸೊ ಕಮ್ಮಿ ಮಾಡ್ಕೊಂಡು ಓಕೆ ಕೊಡಿ. ಓಕೆ ಕೊಟ್ಬಿಟ್ಟು ಫೋಟೋನ ಈ ರೀತಿ ಇಟ್ಕೊಂಡು ಈ ರೀತಿ ಡ್ರ್ಯಾಗ್ ಮಾಡ್ಕೊಳ್ಳಿ. ಡ್ರ್ಯಾಗ್ ಮಾಡ್ಕೊಂಡು ಕರೆಕ್ಟ್ ಆಗಿ ಸ್ವಲ್ಪ ಈ ರೀತಿ ಇಟ್ಕೊಳ್ಳಿ. ಇಟ್ಕೊಂಡು ಈ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಒತ್ತಿಟ್ಕೊಂಡು ಈ ಲೇಯರ್ ಅನ್ನ ಈ ರೀತಿ ಕೆಳಗಡೆ ತಂದ್ಬಿಡಿ. ಮತ್ತೆ ಇದನ್ನ ಆಫ್ ಮಾಡ್ಕೊಂಡ್ಬಿಡಿ. ಆಫ್ ಮಾಡ್ಕೊಂಡು ನೋಡಿ ಈ ರೀತಿ ಕರೆಕ್ಟ್ ಆಗಿ ಇಟ್ಕೊಳ್ಳಿ. ಸೊ ಒಂದೊಂದು ಟೈಮ್ ಏನಾಗುತ್ತೆ, ಫೋಟೋ ನೋಡಿ ಈ ರೀತಿ ಜಾಸ್ತಿ ಬರುತ್ತೆ. ಈ ತರ ಜಾಸ್ತಿ ಬಂದಾಗ ಏನ್ ಮಾಡಬೇಕು, ಸೊ ನಿಮ್ಗೆ ಅಲ್ಲಿ ಕರೆಕ್ಟ್ ಆಗಿ ಅಳತೆ ಗೊತ್ತಾಗಿಲ್ಲ, ಇಲ್ಲಿ ಜಾಸ್ತಿ ಬಂದ್ಬಿಟ್ಟಿದೆ ಅಂತ ಅನ್ಸಿದ್ರೆ ಸೊ ಈ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಕ್ರಾಪ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಮತ್ತೆ ಕ್ರಾಪಿಗೆ ಬರುತ್ತೆ. ಕಮ್ಮಿ ಮಾಡ್ಕೊಂಡು ಮತ್ತೆ ಆಡ್ ಮಾಡ್ಕೊಂಡು ಹೋಗಿ ಕೊಡಿ. ಓಕೆ ಕೊಟ್ಬಿಟ್ಟು ಕರೆಕ್ಟ್ ಆಗಿ ಈ ರೀತಿ ಇಟ್ಕೊಳ್ಳಿ. ಸೊ ಇಟ್ಕೊಂಡು ಇಲ್ಲಿ ಮೇಲ್ಗಡೆ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಸೇವ್ ಆಸ್ ಎ ಇಮೇಜ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಕಸ್ಟಮ್ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಆಲ್ಟ್ರಾ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಸೇವ್ ಟು ಗ್ಯಾಲರಿ ಅಂತ ಕೊಡಿ. ಈ ಒಂದು ಫೋಟೋ ನಿಮ್ಮ ಗ್ಯಾಲರಿಲಿ ಸೇವ್ ಆಗಿರುತ್ತೆ. ಸೇವ್ ಆದ್ಮೇಲೆ ಮಾಮೂಲಿ ಇದೇ ತರ ಬರುತ್ತೆ. ಮತ್ತೆ ತಿರ್ಗಿ ಇನ್ನೂ ಒಂದು ಫೋಟೋ ಆಡ್ ಮಾಡ್ಬೇಕಂದ್ರೆ ಇದೇ ಮೊದಲು ತರ ಮಾಡೋ ಅಂತ ಅವಶ್ಯಕತೆ ಇಲ್ಲ. ಸೊ ಈ ಫೋಟೋವನ್ನ ಸೆಲೆಕ್ಟ್ ಮಾಡ್ಕೊಂಡು ಡಿಲೀಟ್ ಮಾಡ್ಬಿಡಿ. ಸೊ ಡಿಲೀಟ್ ಮಾಡ್ಬಿಟ್ಟು ಮತ್ತೆ ಪ್ಲಸ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತೆ ಫ್ರಮ್ ಗ್ಯಾಲರಿ ಸೆಲೆಕ್ಟ್ ಮಾಡ್ಕೊಂಡು ಮತ್ತೆ ಇನ್ನೂ ಒಂದು ಫೋಟೋವನ್ನ ಆಡ್ ಮಾಡಿ. ನೋಡಿ ಈ ರೀತಿ ಫೋಟೋ ಬರುತ್ತೆ. ಸೊ ಈ ಫೋಟೋ ಕೂಡ ಸೇಮ್ ಮೇಲ್ಗಡೆ ಕಮ್ಮಿ ಮಾಡ್ಕೊಳ್ಳಿ. ಮತ್ತೆ ಇಲ್ಲಿ ಕೆಳಗಡೆ ಸ್ವಲ್ಪ ಕಮ್ಮಿ ಮಾಡ್ಕೊಂಡು ಓಕೆ ಕೊಡಿ. ಮತ್ತೆ ಫೋಟೋವನ್ನ ಡ್ರ್ಯಾಗ್ ಮಾಡ್ಕೊಳ್ಳಿ. ಡ್ರ್ಯಾಗ್ ಮಾಡ್ಕೊಂಡು ಈ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಮತ್ತೆ ಇದನ್ನ ಈ ರೀತಿ ಕೆಳಗಡೆ ತಂದಿಟ್ಕೊಳ್ಳಿ. ಸೇಮ್ ಇದೇ ತರ ಸೆಲೆಕ್ಟ್ ಮಾಡ್ಕೊಂಡು ಮೇಲ್ಗಡೆ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೇವ್ ಆಸ್ ಇಮೇಜ್ ಅಂತ ಕೊಡಿ. ಕಸ್ಟಮ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಲ್ಟ್ರಾ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಸೇವ್ ಟು ಗ್ಯಾಲರಿ ಅಂತ ಕೊಡಿ. ಈ ಫೋಟೋ ಕೂಡ ಸೇವ್ ಆಗ್ಬಿಡುತ್ತೆ. ಇದೇ ತರ 21 ಫೋಟೋಗಳನ್ನ ನೀವು ರೆಡಿ ಮಾಡ್ಕೊಳ್ಬೇಕು. ಸೊ ರೆಡಿ ಮಾಡ್ಕೊಂಡಿದ ತಕ್ಷಣ ಬ್ಯಾಕ್ ಬಂದ್ಬಿಡಿ. ಫುಲ್ ಬ್ಯಾಕ್ ಬಂದ್ಬಿಟ್ಟು ಸೊ ಅಲೈಟ್ ಮೋಷನ್ ಆಪ್ ಅನ್ನ ಓಪನ್ ಮಾಡ್ಕೊಳ್ಳಿ. ನೋಡಿ, ಅಲೈಟ್ ಮೋಷನ್ ಆಪ್ ಅನ್ನ ಓಪನ್ ಮಾಡ್ಕೊಂಡಾಗ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ರೈಟ್ ಸೈಡ್ ಅಲ್ಲಿ ಪ್ರಾಜೆಕ್ಟ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ನೀವೇನು ಪ್ರಾಜೆಕ್ಟ್ ಫೈಲ್ ನ ಡೌನ್ಲೋಡ್ ಮಾಡಿರ್ತೀರೋ ಅದು ಇಲ್ಲಿ ಇಂಪೋರ್ಟ್ ಆಗಿರುತ್ತೆ. ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಬರ್ತ್ಡೇ ನಕ್ಷತ್ರ ಟೆಕ್ ಸ್ಟುಡಿಯೋ ಆಲ್ ಸಪೋರ್ಟ್ ಅಂತ ಇರುತ್ತೆ. ಅದನ್ನ ಓಕೆ ಮಾಡ್ಕೊಳ್ಳಿ. ಸೊ ಓಕೆ ಮಾಡ್ಕೊಂಡು ನೋಡಿ ಇಲ್ಲಿ ಯಾವುದೇ ತರ ಫೋಟೋಸ್ ಇರಲ್ಲ. ಈ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಕ್ಯಾಮರಾವನ್ನ ಆನ್ ಮಾಡ್ಕೊಳ್ಳಿ. ಆನ್ ಮಾಡ್ಕೊಂಡು ನೋಡಿ ಲಾಸ್ಟ್ ಅಲ್ಲಿ ಇಲ್ಲಿ ಕ್ಯಾಮರಾ ರೆಡ್ ಕಲರ್ ಏನು ಕ್ಯಾಮರಾ ಏನ್ ಕಾಣಿಸ್ತಿದೆ ಅದ್ರ ಕೆಳಗಡೆ ಒಂದು ಲೇಯರ್ ಕಾಣಿಸ್ತಿದೆ ನಿಮಗೆ. ಪ್ರತಿಯೊಂದು ಲೇಯರ್ ಅಲ್ಲೂ ಬ್ಲಾಕ್ ಶೇಡ್ ಇದೆ. ಆ ಬ್ಲಾಕ್ ಶೇಡ್ ಎಲ್ಲೆಲ್ಲಿ ಕಾಣಿಸುತ್ತೆ ನಿಮಗೆ ಪ್ರತಿಯೊಂದು ಲೇಯರ್ಗೂ ಫೋಟೋಗಳನ್ನ ಹಾಕಬೇಕು. ಈ ರೆಡ್ ಲೈನ್ ಏನ್ ಕಾಣಿಸ್ತಿದೆ ನಿಮಗೆ ಅದ್ರ ಕೆಳಗಡೆ
ಇರುವಂತ ಲೇಯರ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಕಲರ್ ಫಿಲ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ, ನೇಮ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿಗೆ ಆ ಬ್ಯಾಕ್ ಗ್ರೌಂಡ್ ಫೋಟೋವನ್ನ ಆಡ್ ಮಾಡಿ. ನೋಡಿ ಈ ರೀತಿ ಬರುತ್ತೆ. ಫೋಟೋ ಮೇಲೆ ಪ್ಲಸ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಬರುತ್ತೆ. ಸೊ ಈಗ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಮತ್ತೆ ಇನ್ನೂ ಒಂದು ಲೇಯರ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡು ಎಂಡಿಂಗ್ ವರ್ಗು, ಎಂಡಿಂಗ್ ಅಲ್ಲಿ 3 ಲೇಯರ್ ಬಿಟ್ಬಿಟ್ಟು ನೋಡಿ, ಎಂಡಿಂಗ್ ಅಲ್ಲಿ ಲಾಸ್ಟ್ ಅಲ್ಲಿ ಈ ಒಂದು 3 ಲೇಯರ್ ಇದೆ. ಆ 3 ಲೇಯರ್ ಬಿಟ್ಬಿಟ್ಟು ಪ್ರತಿಯೊಂದು ಇನ್ನ ಲೇಯರ್ ಗೆ ನಾನು ಎಡಿಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ನಲ್ಲ, ಆ ಫೋಟೋವನ್ನ ಆಡ್ ಮಾಡಬೇಕು. ಸೊ ಆಡ್ ಮಾಡೋದಕ್ಕೆ ಆ ಲೇಯರ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಕಲರ್ ಅಂಡ್ ಫಿಲ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ನೇಮ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ಫೋಟೋವನ್ನ ಆಡ್ ಮಾಡ್ಕೊಳ್ಳಿ. ನೋಡಿ ಈಗ ಫೋಟೋ ಈ ತರ ಓಕೆ ಮಾಡ್ಕೊಳ್ಳಿ. ಓಕೆ ಮಾಡ್ಕೊಂಡು ಸೊ ಇಲ್ಲಿ ಪ್ಲಸ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಬ್ಯಾಕ್ ಬನ್ನಿ. ಮತ್ತೆ ಲೇಯರ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಕಲರ್ ಅಂಡ್ ಫಿಲ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ, ನೇಮ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ, ಮತ್ತೆ ಇನ್ನೂ ಒಂದು ಫೋಟೋವನ್ನ ಆಡ್ ಮಾಡಿ. ಸೊ ಆಡ್ ಮಾಡ್ಕೊಳ್ಳಿ. ಇದೇ ರೀತಿ ಪ್ರತಿಯೊಂದು ಲೇಯರ್ಗೂ ನೀವೇನು ಎಡಿಟ್ ಮಾಡ್ಕೊಂಡಿದ್ದೀರೋ ಆ ಫೋಟೋಗಳನ್ನ ಆಡ್ ಮಾಡ್ಕೊಳ್ತಾ ಬನ್ನಿ. ನಾನೀಗ ವಿಡಿಯೋವನ್ನ ಸ್ಕಿಪ್ ಮಾಡ್ತೀನಿ, ಇಲ್ಲ ಅಂತ ಹೇಳಿದ್ರೆ ಟ್ಯುಟೋರಿಯಲ್ ತುಂಬಾ ಲಾಂಗ್ ಆಗ್ಬಿಡುತ್ತೆ. ಸೊ ಹಾಗಾಗಿ ಸೊ ನೋಡಿ ಈ ರೀತಿ ಎಲ್ಲ ಆಡ್ ಮಾಡ್ಕೊಂಡ್ಮೇಲೆ ಫೋಟೋ, ಸೊ ಲಾಸ್ಟ್ ಅಲ್ಲಿ ನಿಮ್ಗೆ ಏನು 3 ಲೇಯರ್ ಕಾಣಿಸ್ತದೆ, ಅದರಲ್ಲಿ 2 ಲೇಯರ್ ಬಂದ್ಬಿಟ್ಟು ಸೊ ಒಂದು ಹ್ಯಾಪಿ ಬರ್ತ್ಡೇ ಟೆಕ್ಸ್ಟ್ PNG ಮತ್ತೆ ಒಂದು ಅವ್ರ ನೇಮ್ PNG ಆಡ್ ಮಾಡಬೇಕು. ಸೊ ಇಲ್ಲಿ ಹ್ಯಾಪಿ ಬರ್ತ್ಡೇ ಟೆಕ್ಸ್ಟ್ PNG ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಕಲರ್ ಅಂಡ್ ಫಿಲ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ, ನೇಮ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಹ್ಯಾಪಿ ಬರ್ತ್ಡೇ PNG ನ ಆಡ್ ಮಾಡಿ. ಸೊ ನೋಡಿ ಈ ರೀತಿ ಬರುತ್ತೆ. ಇದು ಓಕೆ ಮಾಡ್ಕೊಳ್ಳಿ. ಸೊ ಓಕೆ ಮಾಡ್ಕೊಂಡು ಬ್ಯಾಕ್ ಬನ್ನಿ. ಮತ್ತೆ ಇಲ್ಲಿಗೆ ಅವ್ರ ನೇಮ್ ಆಡ್ ಮಾಡಬೇಕು. ಸೊ ಆಡ್ ಮಾಡೋದಕ್ಕೆ ಇಲ್ಲಿಗೆ ಟೆಕ್ಸ್ಟ್ ಬೇಕಾದ್ರೂ ಆಡ್ ಮಾಡ್ಕೊಳ್ಬಹುದು ಅಥವಾ PNG ನ ರೆಡಿ ಮಾಡ್ಕೊಂಡು ಆಡ್ ಮಾಡ್ಕೊಳ್ಬಹುದು. ಸೊ ಈ ಒಂದು ಏನು ಡಿಸೈನ್ ಅಲ್ಲಿ PNG ಅನ್ನ ರೆಡಿ ಮಾಡಿದ್ದೇನೆ. ಸೊ ಇದ್ರದ್ದು ಫಾಂಟ್ ಏನಿದೆ, ಆ ಫಾಂಟ್ ಅನ್ನು ನಿಮಗೆ ಇದೇ ತರ ಡಿಸೈನ್ ಅಲ್ಲಿ ಫಾಂಟ್ ಬೇಕು ಅಂತ ಅನ್ಸಿದ್ರೆ ಸೊ ಕೆಳಗಡೆ ಕಾಮೆಂಟ್ ಮಾಡಿ. ಸೊ ಆ ಒಂದು PNG ಗಳನ್ನ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಜಾಸ್ತಿ ಜನ ಕಾಮೆಂಟ್ ಮಾಡಿದ್ರೆ ಕೊಡೋದಕ್ಕೆ ಟ್ರೈ ಮಾಡ್ತೀನಿ, ಕಮ್ಮಿ ಜನ ಕಾಮೆಂಟ್ ಮಾಡಿದ್ರೆ ಕೊಡೋದಕ್ಕೆ ಟ್ರೈ ಮಾಡಕ್ಕಾಗಲ್ಲ, ಕಷ್ಟ ಆಗ್ಬಿಡುತ್ತೆ. ಸೊ ಹಾಗಾಗಿ ಸೊ ಆ ಒಂದು PNG ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿಗೆ ಈಗ ನಾನು ಶ್ರದ್ಧಾ ದಾಸ್ ಅವ್ರದ್ದು ಫೋಟೋ ಹಾಕ್ತಾ ಇದ್ದೇನೆ. ಸೊ ಅದಕ್ಕೆ ಅವ್ರ PNG ನ ಆಡ್ ಮಾಡ್ತೀನಿ. ಇಲ್ಲಿ ಪುನೀತ್ ರಾಜ್ಕುಮಾರ್ PNG ನ ಆಡ್ ಮಾಡೋದಿಲ್ಲ. ಸೊ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ನೇಮ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ಆ ಒಂದು ನೇಮ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಬ್ಯಾಕ್ ಬನ್ನಿ. ಈ ಲಾಸ್ಟ್ ಅಲ್ಲಿ ಒಂದು ಲೇಯರ್ ಏನ್ ಕಾಣಿಸ್ತಿದೆ ನಿಮಗೆ, ಈ ಲೇಯರ್ ಗೆ ಒಂದು ವಿಡಿಯೋವನ್ನ ಆಡ್ ಮಾಡಬೇಕು. ಆಡ್ ಮಾಡೋದಕ್ಕೆ ಆ ಲೇಯರ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಕಲರ್ ಅಂಡ್ ಫಿಲ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ, ಆ ನೇಮ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ಆ ವಿಡಿಯೋವನ್ನ ಆಡ್ ಮಾಡಿ. ಸೊ ಈ ವಿಡಿಯೋ ಡಾಟ್ ಪಾರ್ಟಿಕಲ್ಸ್ ಅಂತ ಹೇಳಿ ಇದನ್ನ ಸೆಲೆಕ್ಟ್ ಮಾಡ್ಕೊಂಡು ಪ್ಲಸ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಓಕೆ ಮಾಡ್ಕೊಳ್ಳಿ. ಓಕೆ ಮಾಡ್ಕೊಂಡಿದ ತಕ್ಷಣ ನಿಮಗೆ ವಿಡಿಯೋ ರೆಡಿ ಆಗ್ಬಿಡುತ್ತೆ. ಸೊ ಇಲ್ಲಿ ಏನು ಇನ್ನು ಬೇರೆ ತರ ಎಡಿಟ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಈಗ ಸ್ಟಾರ್ಟಿಂಗ್ ಬಂದ್ಬಿಡಿ. ಸ್ಟಾರ್ಟಿಂಗ್ ಬಂದ್ಬಿಟ್ಟು ಒಂದ್ಸತಿ ಪ್ಲೇ ಮಾಡ್ಕೊಂಡು ನೋಡಿ. ಸೊ ಈ ವಿಡಿಯೋ ಬಂದ್ಬಿಟ್ಟು ಸ್ವಲ್ಪ ಹ್ಯಾಂಗ್ ಆಗ್ತಿದೆ ನನ್ನ ಮೊಬೈಲ್ ಇವತ್ತು. ಸೊ ಹಾಗಾಗಿ ಪ್ರಿವ್ಯೂ ಕರೆಕ್ಟ್ ಆಗಿ ತೋರಿಸ್ತಾ ಇಲ್ಲ. ಸೊ ಈ ರೀತಿ ಬಂದ್ರು ತೊಂದರೆ ಇಲ್ಲ, ನಿಮ್ಗೆ ಏನು ಟೆನ್ಷನ್ ಇಲ್ಲ. ಅದಕ್ಕೆ ಅಂತ ಹೇಳಿದ್ರೆ ಸೊ ಎಕ್ಸ್ಪೋರ್ಟ್ ಆದ್ಮೇಲೆ ನೀಟ್ ಆಗಿರುತ್ತೆ. ಸೊ ನಿಮಗೆ ಪ್ರಿವ್ಯೂ ಕೂಡ ತೋರಿಸಿದ್ದೇನೆ. ಸೊ ಈ ರೀತಿ ರೆಡಿ ಆದ್ಮೇಲೆ ಈ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ವಿಡಿಯೋ ಸೆಲೆಕ್ಟ್ ಮಾಡ್ಕೊಂಡು ಜಸ್ಟ್ ಎಕ್ಸ್ಪೋರ್ಟ್ ಅಂತ ಕೊಡಿ. ಸೊ ಈ ವಿಡಿಯೋ ನಿಮ್ಮ ಗ್ಯಾಲರಿಲಿ ಸೇವ್ ಆಗಿರುತ್ತೆ. ನೋಡೋಲ್ಲ ಸ್ನೇಹಿತರೆ, ಯಾವುದೇ ತರ ಎಡಿಟ್ ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ ನಿಮ್ಮ ಫೋಟೋಗಳನ್ನ ಇಲ್ಲಿಗೆ ಜಸ್ಟ್ ಆಡ್ ಮಾಡ್ಕೊಂಡ್ರೆ ಈ ವಿಡಿಯೋ ರೆಡಿ ಆಗ್ಬಿಡುತ್ತೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಹಾಗೆ ನಮ್ಮ ಚಾನಲ್ಗೆ ನೀವೇನಾದ್ರೂ ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಮುಂದಿನ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ನಿಮ್ಮನ್ನ ಮೀಟ್ ಆಗ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಬೈ ಫ್ರೆಂಡ್ಸ್.